ಸಿದ್ದರಾಮಯ್ಯ ಕುಟುಂಬದ ವಿರುದ್ಧವಾಗಿ ಮತ್ತೊಂದು ದೂರು ದಾಖಲಾಗಿದೆ. ಲೋಕಾಯುಕ್ತ ಪೊಲೀಸರಿಗೆ ಸ್ನೇಹಮಯಿ ಕೃಷ್ಣ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಏನಂತ? ಬೇನಾಮಿ ಆಸ್ತಿಯನ್ನ ಹೊಂದಿದ್ದಾರೆ ಅನ್ನುವಂಥದ್ದು ಆರೋಪ. ಬೇನಾಮಿ ಆಸ್ತಿಯನ್ನ ಹೊಂದಿದ್ದಾರೆ ಅನ್ನುವಂಥದ ಆರೋಪದ ಅಡಿ ಸ್ನೇಹಮಯಿ ಕೃಷ್ಣ ದೂರನ್ನ ಕೊಟ್ಟಿದ್ದು, ಸಿದ್ದರಾಮಯ್ಯ ಕುಟುಂಬದಿಂದ ಬೇನಾಮಿ ಆಸ್ತಿ ಖರೀದಿಯಾಗಿದೆ. ಆಲನಹಳ್ಳಿಯ 1 ಎಕರೆ ಭೂಮಿ ಖರೀದಿಗೆ ಸಂಬಂಧಪಟ್ಟಾಗೆ ದೂರನ್ನ ಕೊಡಲಾಗಿದೆ. ದಾಖಲೆಗಳ ಸಮೇತ ದೂರನ್ನ ಕೊಟ್ಟಿದ್ದಾರೆ ಸ್ನೇಹಮಯಿ ಕೃಷ್ಣ. ಇದಕ್ಕೆ ಸಂಬಂಧಪಟ್ಟಂಗೆ ಅವ್ರು ಕೊಟ್ಟಿರುವಂತಹ ದಾಖಲೆಯಲ್ಲಿರುವಂತಹ ಡೀಟೇಲ್ಸ್ ಏನು? ನಿಜಕ್ಕೂ ಇಲ್ಲಿ ಸಿದ್ದರಾಮಯ್ಯನವರಿಂದ ಅಥವಾ ಅವರ ಕುಟುಂಬದಿಂದ ಬೇನಾಮಿ ಆಸ್ತಿಯನ್ನ ಖರೀದಿ ಮಾಡಲಾಗಿದೆ ಅಂದ್ರೆ ಆಸ್ತಿ ಖರೀದಿ ಮಾಡೋದು ಯಾರ್ದೋ ಬೇರೆಯವ್ರ ಹೆಸರಲ್ಲಿ, ಬೇನಾಮಿ ಹೆಸರಲ್ಲಿ ಆಸ್ತಿ ಖರೀದಿ ಆಗಿದೆಯಾ? ಏನಿದೆ? 1983ರಲ್ಲಿ ಆಲನಹಳ್ಳಿ ಗ್ರಾಮದಲ್ಲಿ 1 ಎಕರೆ ಭೂಮಿ ಖರೀದಿ ಮಾಡಿದ್ದಾರೆ. ಯಾವಾಗ? 1983ರಲ್ಲಿ ಭೂಮಿ ಖರೀದಿಸಿದ್ದು ಸಿಎಂ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ. ಸರ್ವೆ ನಂಬರ್ 113/4ರಲ್ಲಿ 1 ಎಕರೆ ಭೂಮಿ ಖರೀದಿಸಿದ್ರು. ಹನುಮೇಗೌಡ, ಹನುಮಯ್ಯ, ಕರಿಯಪ್ಪ ಹಾಗೆ ಕೆಂಪಮ್ಮ ಈ 4ರಿಂದ ಭೂಮಿ ಖರೀದಿಸಿದ್ರು ಅನ್ನುವಂಥದ್ದೆಲ್ಲ ಈ ಉಲ್ಲೇಖ ಇದೆ. ರಾಮ್ ನಮಗೆ ಇದಕ್ಕೆ ಸಂಬಂಧಪಟ್ಟಾಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ರಾಮ್, ಮೇಲ್ನೋಟಕ್ಕೆ ಈ ದೂರನ್ನ ಕಂಡಾಗ ರಾಮ್ ಇದಕ್ಕೆ ಏನೇನು ಸಂಬಂಧಪಟ್ಟಾಗೆ ಅವ್ರ ದಾಖಲೆಗಳನ್ನು ಕೂಡ ಸಲ್ಲಿಸಿದ್ದಾರೆ. ರಾಮ್, ಮತ್ತೆ ಸಿಎಂ ಸಿದ್ದರಾಮಯ್ಯ ಮತ್ತು ಅವರ ಕುಟುಂಬಕ್ಕೆ ಮತ್ತೊಂದು ರೀತಿಯಾದಂತಹ ಗಂಭೀರ ಆರೋಪ ಸೇರ್ಕೊಂಡಿದೆ ಅಂತಾನೆ ಹೇಳ್ಬೋದು. ಸ್ನೇಹಮಯಿ ಕೃಷ್ಣ ಇವತ್ತು ಲೋಕಾಯುಕ್ತರಿಗೆ ಒಂದು ದೂರನ್ನ ನೀಡಿದ್ದಾರೆ. ಆ ದೂರಿನ ಪ್ರಕಾರವಾಗಿ ಈಗಾಗಲೇ ಏನು 3.16 ಗುಂಟೆ ಜಾಗದ ಏನು ವಿವಾದ ಇದೆ, ಅದೇ ಮಾದರಿಯಲ್ಲಿ ಅದೇ ಪ್ಯಾಟರ್ನ್ ಅಲ್ಲಿ ಮತ್ತೊಂದು ಪ್ರಕರಣ ಇದು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗ ಸ್ನೇಹಮಯಿ ಕೃಷ್ಣ ಇರುವಂತಹ ದೂರಿನ ಅಂಶದಲ್ಲಿ ಮೈಸೂರಿನ ಆಲ್ನಹಳ್ಳಿ ಗ್ರಾಮದ ಸರ್ವೆ ನಂಬರ್ 113/4ರಲ್ಲಿ 1 ಎಕರೆ ಜಮೀನನ್ನ ಮಲ್ಲಿಕಾರ್ಜುನ ಸ್ವಾಮಿ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರ ಸಹೋದರ ಖರೀದಿಯನ್ನ ಮಾಡಿದ್ದಾರೆ. ಆ ಜಾಗ ಸಹ ಈಗಾಗಲೇ ಮೂಡಾದವರು ನೋಟಿಫೈ ಮಾಡಿದ್ರು. ಆ ನೋಟಿಫೈ ಮಾಡಿದ ಜಾಗವನ್ನೇ ಖರೀದಿ ಮಾಡಿ ತದನಂತರ ಮಲ್ಲಿಕಾರ್ಜುನ ಸ್ವಾಮಿ ಅದನ್ನ ಡಿನೋಟಿಫೈ ಮಾಡಿಸ್ಕೋತಾರೆ. ಡಿನೋಟಿಫೈ ಮಾಡಿದ ನಂತರ 2010ರಲ್ಲಿ ಈ ಜಮೀನನ್ನು ಸಹ ತಮ್ಮ ಸಹೋದರಿ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರಿಗೆ ದಾನದ ರೂಪದಲ್ಲಿ ನೀಡ್ತಾರೆ. ಪಾರ್ವತಿ ಸಿದ್ದರಾಮಯ್ಯ ಅವರು ಅದೇ ಜಮೀನನ್ನ ಡಾಕ್ಟರ್ ಯತೀಂದ್ರ ತಮ್ಮ ಪುತ್ರನಿಗೆ ದಾನದ ರೂಪದಲ್ಲಿ ನೀಡ್ತಾರೆ. ಯತೀಂದ್ರ ಆ ಒಂದು ಜಾಗವನ್ನ ಮಾರಾಟ ಮಾಡಿದ್ದಾರೆ. ಇಷ್ಟು ದಾಖಲೆಗಳನ್ನ ಸ್ನೇಹಮಯಿ ಕೃಷ್ಣ ನೀಡಿದ್ದಾರೆ. ಇಲ್ಲಿ ಸ್ನೇಹಮಯಿ ಕೃಷ್ಣ ಮಾಡ್ತಾ ಇರುವಂತಹ ಗಂಭೀರ ಆರೋಪ ಅಂತ ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯ ಮತ್ತು ಅವರ ಕುಟುಂಬದವರು ಈ ಒಂದು ಏನು ಜಾಗ ಇದೆ ಇದನ್ನ ಮಲ್ಲಿಕಾರ್ಜುನ ಸ್ವಾಮಿಯ ಹೆಸರಿನಲ್ಲಿ ಬೇನಾಮಿಯಾಗಿ ಖರೀದಿ ಮಾಡಿದ್ದಾರೆ ಅಂತೇಳಿ. ಅಂದ್ರೆ ಅವರು ಖರೀದಿ ಮಾಡಿಸಿ ಮಲ್ಲಿಕಾರ್ಜುನ ಸ್ವಾಮಿ ಮುಖಾಂತರವಾಗಿ ಅದನ್ನ ಡಿನೋಟಿಫೈ ಮಾಡ್ಕೊಂಡಿದ್ದಾರೆ. ಆ ಡಿನೋಟಿಫೈ ಮಾಡಿದ ನಂತರ ಅದನ್ನ ತಮ್ಮ ಹೆಸರಿಗೆ ತಗೊಳ್ಳಿಕ್ಕೆ ದಾನದ ಹೆಸರನ್ನ ಬಳಸಿದ್ದಾರೆ ಅಂತ. ಯಾಕಂದ್ರೆ ಈಗಾಗಲೇ 3.16 ಗುಂಟೆ ಜಾಗವನ್ನು ಸಹ ಅರಿಶಿನ ಕುಂಕುಮಕ್ಕಾಗಿ 2010ರಲ್ಲಿ ನಾನು ನನ್ನ ಸಹೋದರಿಗೆ ಒಂದು ದಾನವನ್ನ ಕೊಟ್ಟಿದೆ ಅಂತೇಳಿ ದಾನಪತ್ರದ ಮುಖಾಂತರ ನೀಡಿದ್ರು. ಅದು ಸಹ ಸಾಕಷ್ಟು ಅನುಮಾನಗಳು ಮತ್ತೆ ಸಾಕಷ್ಟು ಪ್ರಶ್ನೆ ಮತ್ತೆ ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು. ಇದೀಗ ಈ ಜಮೀನನ್ನು ಸಹ ಮಲ್ಲಿಕಾರ್ಜುನ ಸ್ವಾಮಿಯೇ ಖರೀದಿ ಮಾಡಿ ಯಾಕೆ ದಾನದ ರೂಪದಲ್ಲಿ ನೀಡ್ತಾರೆ, ಅವತ್ತು ಕೊಟ್ಟಿದ್ದು ಅರಿಶಿನ ಕುಂಕುಮಕ್ಕೆ, ಈಗ ಯಾವ ಕಾರಣಕ್ಕಾಗಿ ಕೊಟ್ರು ಅನ್ನೋದು ಈಗ ಏನು ಸ್ನೇಹಮಯಿ ಕೃಷ್ಣ ಅವರ ಒಂದು ಪ್ರಶ್ನೆ ಆಗಿದೆ. ಮತ್ತೆ ಇದೇ ಪ್ರಶ್ನೆಯ ಜೊತೆಗೆ ಅವರು ಲೋಕಾಯುಕ್ತರಿಗೆ ಒಂದು ದೂರನ್ನು ಸಹ ನೀಡಿದ್ದಾರೆ. ಮತ್ತೆ ಅವರು ಹೊಸದಾಗಿ ಪ್ರಕರಣವನ್ನು ದಾಖಲಿಸಲಿಕ್ಕೆ ಹೇಳ್ತಾ ಇಲ್ಲ. ಇಲ್ಲಿ ಗಮನಿಸಬೇಕಾದಂತದ್ದು ಈಗಾಗಲೇ ನಾನು ಕೊಟ್ಟಿರುವಂತಹ ದೂರೇನಿದೆ ಅದೇ ಅಡಿಯಲ್ಲಿ ಈ ಪ್ರಕರಣವನ್ನು ಸಹ ತನಿಖೆ ಮಾಡಿ ಆ ತನಿಖೆಯ ವರದಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಸಿ ಅನ್ನೋ ಒಂದು ಮನವಿಯನ್ನು ಸಹ ಮನವಿ ಪತ್ರದಲ್ಲಿ ಮಾಡಿದ್ದಾರೆ. ಹೀಗಾಗಿ ಒಟ್ಟಾರೆ ಈ ಪ್ರಕರಣ ಏನಿದೆ ಈ ಪ್ರಕರಣದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಹೆಸರಿನಲ್ಲಿ ಸಿದ್ದರಾಮಯ್ಯ ಮತ್ತೆ ಅವರ ಕುಟುಂಬದವರು ಜಮೀನನ್ನ ಖರೀದಿ ಮಾಡಿದ್ದಾರೆ, ಬೇನಾಮಿಯಾಗಿ ಖರೀದಿ ಮಾಡಿದ್ದಾರೆ ಅನ್ನೋದು ದೂರುದಾರ ಸ್ನೇಹಮಯಿ ಕೃಷ್ಣ ಅವರ ಒಂದು ಗಂಭೀರ ಆರೋಪವಾಗಿದೆ. ಮಾಲ್ತೇಶ್, ಥ್ಯಾಂಕ್ ಯು ರಾಮ್. ಅಲ್ಲಿಗೆ ನಮ್ಮ ಪ್ರತಿನಿಧಿ ರಾಮ್ ಕೂಡ ಹೇಳಿದಾಗೆ ಈಗಿರುವಂಥ ಅವರ ವಿರುದ್ಧದ ಆರೋಪ ಏನಿದೆ, ಈಗ ವಿಜಯನಗರ ಬಡಾವಣೆಯಲ್ಲಿ ಅವರು ಸೈಟ್ ಪಡೆದುಕೊಂಡ್ರು 14 ಸೈಟ್ ಅನ್ನುವಂಥದ್ದು ದೇವನೂರು ನೋಟಿಫಿಕೇಶನ್ ಆದಂಥ ಜಾಗಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಅದೇ ರೀತಿಯಾದಂಥ ಮತ್ತೊಂದು ಪ್ರಯತ್ನ ಇಲ್ಲಾಗಿದೆ ಅನ್ನುವಂಥದ್ದು ಆರೋಪ. ಸೊ ಮೊದಲಿಗೆ ಇಲ್ಲಿ ಒಂದು ಭೂಮಿಯನ್ನು ಖರೀದಿಸ್ತಾರೆ, ಅದನ್ನು ಅದಾದ ನಂತರದಲ್ಲಿ ಮೂಡ ನೋಟಿಫೈ ಮಾಡುತ್ತೆ, ಅದಾದ ನಂತರದಲ್ಲಿ ಇವರು ಡಿನೋಟಿಫೈ ಮಾಡಿಸ್ಕೊಳ್ತಾರೆ, ಅದಾದ ನಂತರದಲ್ಲಿ ಸಿದ್ದರಾಮಯ್ಯನವರ ಪತ್ನಿಗೆ ಆ ಜಾಗವನ್ನು ದಾನದ ರೂಪದಲ್ಲಿ ಬಾಮೈದ ಕೊಡ್ತಾರೆ. ಸೇಮ್ ಪ್ರೊಸೀಜರ್. ಇದು ಹೆಂಗೆ ದೇವನೂರು ಬಡಾವಣೆಗೆ ಸಂಬಂಧಪಟ್ಟಂಗೆ ಆಗಿದೆಯೋ ಅದೇ ರೀತಿಯಾದಂಥ ಪ್ರೊಸೀಜರ್ನಲ್ಲೇ ಆಗಿರುವಂಥ ಅಕ್ರಮ ಅಂತ ದೂರು.